ನಿಮಗೆ ಗೊತ್ತಾ ಬೆಂಗಳೂರಿನಲ್ಲಿ ಸ್ವಚ್ಛತಾ ಸ್ಪರ್ಧೆ ನಡೀತಾ ಇದೆ. ಸಿಲಿಕಾನ್ ಸಿಟಿಯನ್ನ ಯಾರು ಕ್ಲೀನ್ ಆಗಿ ಇಟ್ಕೊಳ್ತಾರೋ ಅವರಿಗೆ 1,00,000 ಬಹುಮಾನ ಕೊಡ್ತಾರಂತೆ. ಹೀಗಂತ ನಾನು ಹೇಳ್ತಾ ಇಲ್ಲ, GBA ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೇಳ್ತಾ ಇದೆ. ಆದ್ರೆ ಇದು ನಿಮಗಿರೋ ಪ್ರೈಸ್ ಅಲ್ಲ, ಬೆಂಗಳೂರು ನಗರವನ್ನ ಸ್ವಚ್ಛಗೊಳಿಸೋ ಪೌರ ಕಾರ್ಮಿಕರಿಗಂತೆ. ಇಲ್ಲಿ ನಾವು ಇನ್ನೊಂದು ವಿಚಾರವನ್ನ ಗಮನಿಸಲೇಬೇಕು. ಬೆಂಗಳೂರನ್ನ ಕಸ ಮುಕ್ತಗೊಳಿಸಬೇಕು ಅನ್ನೋ ಇಂಟೆನ್ಷನ್ ಇಂದ ಪಾಲಿಕೆ ಈಗಾಗಲೇ ಹೊಸ ಕಸರತ್ತು ಮಾಡ್ತಾ ಇದೆ. ಮೊನ್ನೆ ತಾನೇ ಯಾರು ರಸ್ತೆ ಬದಿ ಕಸ ಹಾಕ್ತಾರೋ ಅದೇ ಕಸವನ್ನ ಅವರ ಮನೆ ಬಾಗಿಲಿಗೆ ಸುರಿಯೋ ಕೆಲಸ ಮಾಡ್ತಾ ಇದೆ GBA ಮಾರ್ಷಲ್ಸ್. ಈಗ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಾತ್ರ ಸ್ವಚ್ಛತಾ ಸ್ಪರ್ಧೆ ಆಯೋಜಿಸಿದೆ. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಗೆ ಬರೋ ಹೆಬ್ಬಾಳ, ಪುಲಕೇಶಿ ನಗರ, ಸರ್ವಜ್ಞ ನಗರ, ಯಲಹಂಕ, ಬ್ಯಾಟರಾಯನಪುರ, ದಾಸರಹಳ್ಳಿ ಮತ್ತು ರಾಜರಾಜೇಶ್ವರಿ ನಗರ ವಿಭಾಗಗಳಲ್ಲಿ ಈ ಸ್ಪರ್ಧೆ ನಡೆಯಲಿದೆ. ಈ ಏರಿಯಾಗಳನ್ನ ಯಾವ ಪೌರ ಕಾರ್ಮಿಕರು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ತಾರೋ, ಅಂದ್ರೆ ಒಟ್ಟು 93.9 ಕಿಲೋಮೀಟರ್ ರಸ್ತೆಗಳಲ್ಲಿ ತ್ಯಾಜ್ಯ, ಸ್ಟೀಲ್ ಡೆಬ್ರಿಸ್, ಮರದ ರೆಂಬೆ ಕೊಂಬೆ ತೆರವು ಜೊತೆಗೆ ಚರಂಡಿಗಳನ್ನ ಸ್ವಚ್ಛಗೊಳಿಸೋ ಕಾರ್ಯ ಮಾಡ್ತಾರೋ ಅಂತಹ ಪೌರ ಕಾರ್ಮಿಕರಿಗೆ ಪ್ರಥಮ ಬಹುಮಾನವಾಗಿ 1,00,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 50,000 ಮತ್ತು ತೃತೀಯ ಬಹುಮಾನವಾಗಿ 25,000 ಹಣವನ್ನ ಘೋಷಿಸಿದ್ದಾರೆ. ನವೆಂಬರ್ ಶನಿವಾರ 8ರಂದು ಬೆಳಗ್ಗೆ 10:30ರಿಂದ ಸಂಜೆ 4ರವರೆಗೆ ಈ ಸ್ಪರ್ಧೆ ಕಾರ್ಯಕ್ರಮ ನಡೆಯಲಿದೆ. ಒಟ್ಟಾರೆ ನಗರವನ್ನ ಕ್ಲೀನ್ ಮಾಡಬೇಕು ಅಂತ ಪಾಲಿಕೆ ಇಟ್ಟಿರುವ ಈ ಹೆಜ್ಜೆ ನಿಜಕ್ಕೂ ಶ್ಲಾಘನೀಯ. ಆದರೆ ಬಹುಮಾನ ಯಾಕೆ ಅನ್ನೋದೇ ಪ್ರಶ್ನೆ. ಹೋಗ್ಲಿ, ಇವರ ಬಹುಮಾನದಿಂದಲಾದ್ರೂ ನಗರದ ಹಣೆ ಬರಹ ಬದಲಾದ್ರೆ ಅದೇ ಈ ಕಾರ್ಯಕ್ರಮಕ್ಕೆ ಸಿಗೋ ಯಶಸ್ವಿ. ಏನಂತೀರಾ?